ನಮಸ್ಕಾರ ರೀ ಎಲ್ಲ ಸಾವ್ಕಾರ ಮಂದಿಗೂ. ಇವತ್ತೊಬ್ಬರು ರೈತರು ಕಾಲ್ ಮಾಡಿದರು. ನಮ್ಮ ಬೋರ್ವೆಲ್ಲು 10 ನಿಮಿಷ ತುಂಬಾ ನೀರು ಪ್ರೆಷರ್ ಆಗಿ ಹೋಗಿರುತ್ತೆ, ಆಮೇಲೆ ನೀರು ತುಂಬಾ ಕಡಿಮೆ ಬರ್ತಾ ಇದೆ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾವು ಸ್ಕ್ಯಾನಿಂಗಿಗೆ ಬಂದೇ ಬಿಟ್ವಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ನೀವು ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಇದು 28 ವರ್ಷದ ಬೋರ್ ಅಂತೆ. 28 ವರ್ಷ ಆದರೂ ಕೂಡ ಈ ಬೋರ್ವೆಲ್ನ ಕೇಸಿಂಗ್ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಇದೇ ರೀತಿ ನಿಮ್ಮ ಬೋರ್ವೆಲ್ ಏನಾದರೂ ಸ್ಕ್ಯಾನಿಂಗ್ ಮಾಡಬೇಕಂದ್ರೆ ಶ್ರೀ ಲಕ್ಷ್ಮೀ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಹಾವೇರಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, 110 ಅಡಿಗೆ ಈ ಬೋರ್ವೆಲ್ನಲ್ಲಿ ನೀರು ಸ್ಟಾಕ್ ಇದೆ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಇವಾಗ ಮೋಟರ್ ಆನ್ ಮಾಡ್ತಾ ಇದ್ದೀವಿ. ನೋಡ್ತಿರ್ಬೋದು ಸ್ನೇಹಿತರೆ, ಇವಾಗ ಮೋಟರ್ ಆನ್ ಆಗಿದೆ. ನೀರು ಎಷ್ಟು ಬೇಗ ಪ್ರೆಷರ್ ಆಗಿ ಇಳಿತಾ ಇದೆ ಅಂತ. ಇಲ್ಲಿ ನೋಡ್ತಿರ್ಬೋದು ಮೋಟರ್ ಆನ್ ಆಗಿ 10 ಸೆಕೆಂಡ್ ಕೂಡ ಆಗಿಲ್ಲ, ಆಗಲೇ ಒಂದು ಪೈಪ್ ಲೆಂತ್ ಕೂಡ ಇಳೀತು ನೀರು. ನಿಮ್ಮ ಬೋರ್ವೆಲ್ಲು ಇದೇ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಮೋಟರ್ ಆನ್ ಇರುವಾಗ ಕ್ಯಾಮ್ರಾ ಸ್ಕ್ಯಾನಿಂಗನ್ನು ಮಾಡಿಸಿ ಏನು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಸಲೀಸಾಗಿ ಗೊತ್ತಾಗುತ್ತೆ. ನೋಡ್ತಿರ್ಬೋದು ಸ್ನೇಹಿತರೆ, ನೀರಿನ ಎಳೆಗಳು ಇವಾಗ ಸ್ಟಾರ್ಟ್ ಆಗಿದ್ದಾವೆ. ಒಂದನೇ ಎಳೆಯಲ್ಲಿ ಯಾವುದೇ ರೀತಿ ನೀರು ಬರ್ತಾ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಈ ಎಳೆಯಲ್ಲಿ ಕೂಡ ಯಾವುದೇ ರೀತಿ ನೀರು ಬರ್ತಾ ಇಲ್ಲ. ನೋಡ್ತಿರ್ಬೋದು ಸ್ನೇಹಿತರೆ, ಈ ಬೋರ್ವೆಲ್ನಲ್ಲಿ ಅತಿ ದೊಡ್ಡ ಗ್ಯಾಪ್ ಇದು. ಇದರಲ್ಲಿ ಕೂಡ ಯಾವುದೇ ರೀತಿ ನೀರು ಬರ್ತಾ ಇಲ್ಲ. ಇದು ಒಂದು ಸಣ್ಣ ಎಳೆ, ಇದರಲ್ಲಿ ಯಾವುದೇ ರೀತಿ ನೀರು ಬರ್ತಾ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಈ ಬೋರ್ವೆಲ್ನಲ್ಲಿ ಅತಿ ಪ್ರೆಷರ್ ಆಗಿ ಬರ್ತಾ ಇರೋ ನೀರು ಅಂದರೆ ಇದೇ ಒಂದು ಎಳೆಯಲ್ಲಿ ಮಾತ್ರ. ಬೇರೆ ಯಾವ ಎಳೆಯಲ್ಲಿ ಕೂಡ ನಮಗೆ ಈ ರೀತಿ ನೀರು ಕಾಣ್ತಾ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಈ ಎಳೆಯಲ್ಲಿ ಕೂಡ ಲೈಟಾಗಿ ನೀರು ಬರ್ತಾ ಇದೆ.
ಇಲ್ಲಿಂದ ಈ ಬೋರ್ವೆಲ್ನಲ್ಲಿ ಯಾವುದೇ ರೀತಿ ನೀರಿನ ಗ್ಯಾಪ್ಗಳು ಇಲ್ಲ. ಮೇಲೆ ಎಷ್ಟಿದ್ದಾವೆ ಅದೇ ಗ್ಯಾಪ್ಗಳು ಈ ನೀರನ್ನು ಸ್ಟಾಕ್ ಮಾಡೋದು. ಅದು ಬಿಟ್ಟರೆ ಈ ಬೋರ್ವೆಲ್ನಲ್ಲಿ ಮತ್ತೆ ಕೆಳಗಡೆ ಯಾವುದೇ ಗ್ಯಾಪ್ ಇಲ್ಲ. ಇದೇ ಥರ ನಿಮ್ಮ ಬೋರ್ವೆಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ DM ಕೂಡ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗುವ ಮತ್ತೆ ಹೊಸ ವಿಡಿಯೋದೊಂದಿಗೆ.